ಇವ್ರೇನು ಇನ್ನೂ ಸದ್ದು ಸ್ವರನೇ ಇಲ್ವಲ್ಲ. ಬತ್ತಾರೆ ಅನ್ಕೊ ಬೆಳಗ್ಗೆ ಹೆಂಗೆ ಕಾಯ್ಕ ಕೂತೀನಿ. ಸ್ಪೀಡ್ ನ್ಯೂಸ್ ಕೊಡವ ಅನ್ಕೊಂಡು ಇನ್ನೂರು ಬರ್ನೂ ಇಲ್ಲ, ನಾ ಕೊಡ್ನೂ ಇಲ್ಲ. ಹೋಗತ್ತಾಗಿ ನಂಗೆ ನಿದ್ದು ಬಂದಂಗೆ ಆಯ್ತಾ ಕೂತದೆ ಆತಾಗಿ. ಏನು ಮಾಡೋದು ಮಗ. ರೋಹಿಣಿ ರೂಮಲ್ಲಿ ಇವನಿ ಅತ್ತೆ, ಬನ್ನಿ ಅತ್ತೆ ಒಳಕ್ಕೆ. ಮಗ ನಮ್ಮ ಮನಿ ಕಂದವಳೆ ಅನ್ಕೊಬಿಟ್ಟಿದ್ದಿ ಕಣವ. ಹಾಲು ಮಡಿಕ ಬರದ ಅಂದ್ಬಿಟ್ಟು ಮನ್ಗಿದಳೆ ಏನೋ ನೋಡ್ಕೊ ಬರದ ಅನ್ಕೊಂಡು ಬಂದು ಹಾಲು ಮಡಿಕ ಬರ್ನವ ಸಂದೆ ಐತಲ್ಲ. ಒಂದು ಲೋಟ ಗಟ್ಟಿಗೆ ಹಾಲು ಕೊಡ್ಕು. ಅಯ್ಯೋ ಬ್ಯಾಡಕಣತೆ, ನಾನೇ ಬರ್ತೀನಿ ತಗೊಳ್ಳಿ, ನಾನೇ ಬಂದು ಮಾಡ್ಕೊತೀನಿ. ಅದಕ್ಕೆ ನಿಮ್ಮ ತರ್ಲು ಹಾಲು ಮಡಗಿಸ್ಕೊ ಕುಡಿಬೇಕಾ ನಾನು? ನಡೀರಿ ನಿಮ್ಗೂ ಟೀ ಇಟ್ಕೊಟ್ಟನು. ಅಯ್ಯೋ ಮಗ, ಡಾಕ್ಟ್ರು ಎಷ್ಟು ಹೇಳಿಲ್ವಾ? ನೀನೇನು ಮಾಡೋ ಅವಶ್ಯಕತೆ ಇಲ್ಲ. ನಾನು ಕಾಯಿಸ್ಕೊ ಬರ್ತೀನಿ. ಅದಕ್ಕೆ ಕೇಳ್ಕೊಳಕ್ಕೆ ಬಂದು ಮನ್ಗಿದಳೆ ಇದ್ವು ಅಂತ ನೋಡ್ಕೊ ಬರಕ್ಕೆ ಬಂದಿಲ್ಲ. ಕಾಯಿಸ್ಕೊ ತಗೊಬಂದ್ಬಿಡನು. ತಗೊಬರ್ತೀನಿ ಸುಮ್ಮನಿರವ. ಸರಿ ಅತ್ತೆ. ಅದೆಲ್ಲ ಸರಿ. ಇದಕ್ಕಮ್ಮ ಮಕ್ಕ ಹಿಂಗೆ ಮಡಿಕ ಕೂತಿದೆ. ಅದಕ್ಕೆ ಏನಾಯ್ತು? ಇದಕ್ಕೆ ಬೇಜಾರ ಏನಾಯ್ತವ? ಯಾರು ಏನಂದ್ರು? ಯಾರು ಏನು ಅಂದಿಲ್ಲ ಕಣತೆ, ಚೆನ್ನಾಗೈತಲ್ಲ. ಏನಾಗೈತತೆ? ನಾ ಖುಷಿಯಾಗ್ಯವನಿ, ಸುಮ್ಮನೆ ಹಂಗೇನಿಲ್ಲ. ಅಪ್ಪ ಅವ್ಗೆ ಹೇಳ್ದ್ಯವ? ಕಣತೆ. ನಿನ್ನ ಗಂಡಂಗೆ ಹೇಳ್ದ್ಯವ? ಇಲ್ಲ ಕಣತೆ, ಫೋನ್ ಮಾಡಲಿಲ್ಲ. ಡೈರೆಕ್ಟಾಗೆ ಬರಲಿ, ಡೈರೆಕ್ಟಾಗೆ ಹೇಳೋದು ಅಂದ್ಬಿಟ್ಟು ಕೂತೀವಿ. ಇನ್ನೂ ಬರನೇ ಇಲ್ಲ ಅವರು ಪಾರ್ಟಿ. ಅದೇ ಅನ್ಕೊಂಡಿದ್ದಕ್ಕೆ ಮಕ್ಕಳಿಗೆ ಸಾಪಾಗಿ ಮಾಡ್ಕೊ ಕೂತಿದ್ದಳು ಹಿಂಗೆ ಗಡ್ಗ ಕಂಡಂಗೆ ಅಂತ. ಇದ ವಿಷಯ ಗಂಡ ಬಂದಿಲ್ಲ ಹೇಳೋಕ್ಕೆ. ಗಂಡಂಗೆ ಇನ್ನೂ ವಿಷಯ ತಲುಪಿಸಿಲ್ಲ ಅನ್ಕೊಂಡು ನೀನು ಹಿಂಗೆ ಇದು ಮಾಡ್ಕೊಂಡಿದೆ. ಫೋನ್ ಮಾಡಿ ಬರೋ ಹೇಳಕ್ಕಿಲ್ವಾ? ಬನ್ರಿ ಬೇಗ ಹೊಸಿ ಮಾತಾಡಬೇಕು ಅಂದ್ಬಿಟ್ಟು ಹಿಂಗೆ ಕೂತಿದೆ ಎಲ್ಲ ಕಾಯ್ಕೊಂಡು. ಅವ್ನಿಗೇನು ಗೊತ್ತು ನೀನು ಕಾಯ್ಕ ಕೂತಾಳೆ ನನ್ನ ಹೆಡ್ತಿ ಅಂತ? ಹೇಳ್ಬೇಕು ತಾನೆ ನೀನು. ಫೋನ್ ಮಾಡಿ ಹೇಳ್ದೇನೆ ಅವ್ನಿಗೆ ಗೊತ್ತಾಗ್ಬಿಟ್ಟದವ. ಅಯ್ಯೋ ಫೋನ್ ಮಾಡಿ ಬನ್ನಿ ಅಂದರೆ ಎತ್ತ ಇದಕ್ಕೆ ಇಷ್ಟು ಬೇಗ ಕರಿತದೆ, ಏನಾಯ್ತು ಎತ್ತ ಅನ್ಕೊಂಡು ಸಾವಿರ ಪ್ರಶ್ನೆಗಳು ಕೇಳ್ತಾರೆ ಕಣತೆ. ಅದಕ್ಕೆ ನಾನು ಸುಮ್ಮನಾದಿ ಬಂದಮೇಲೆ ಹೇಳೋದು ತೆಗಿ ಅಂದ್ಬಿಟ್ಟು ಇನ್ನೂ ಬರ್ನೇ ಇಲ್ಲ ನೋಡಿ. ಅಯ್ಯೋ ಕತೆ ಎಣ್ಣೆ. ಸರಿ ಮವ್ವ ಬತ್ತನ ತಕೋ ಹೇಳುವೆ. ಓಹೋ, ಅತ್ತೆ ಸೊಸರಿಬ್ರು ಮೀಟಿಂಗ್ ಏರಿಕಂದಿದ್ದಾರಿಯವ? ಏನವ ರೂಮಲ್ಲೇ ಮೀಟಿಂಗ್ ಏರಿಕಂದಿದ್ದಾರಿಯಾ? ಬಂದಿಯಪ್ಪ ಈಗ ಬೇಗ ಬರ್ತಿದ್ದು. ನೀನು ಇವತ್ತು ಲೇಟಾಗಿ ಬಂದಿದೆ. ಕಾಯ್ಕ ಕೂತಿದ್ದ ದಿವಸ ಲೇಟಾಗಿ ಬರ್ತಿದೆ. ಏನು ಇಲ್ದೇ ನಾವೇನು ಕಾಯ್ಕೊಳ್ಳೋದೇ ಇಲ್ಲ ಅನ್ನೋ ಟೈಮಲ್ಲಿ ಓಡ್ ಬರ್ತಿದೆ. ಏನೋ ನಿನ್ನ ಸಮಾಚಾರ? ಓಹೋ, ನಾನು ಕಾಯ್ತಿದ್ರಿ ಅತ್ತೆ ಸೊಸರು? ನೀವೇ ಮಾತಾಡ್ಕೊತಿದ್ರಿ ಗುಟ್ಟ. ಈಗ ನಾ ಬಂದ್ಮೇಲೆ ನಾನು ಕಾಯ್ತೀನಿ ಅಂತ ಹೇಳ್ತಾ ಇದ್ದೀರಿ. ಏನು ಹೇಳಿ? ನಂದೇನಪ್ಪ, ನೀನು ಹೆಡ್ತಿ ಹೇಳ್ತಾಳೆ. ನಾನು ಹೋಗಿ ಹಾಲು ಮಡಿಕ ಬರ್ತೀನಿ, ಹೋಗಪ್ಪ. ಅವೌ ಇದಕ್ಕೆ ಹಿಂಗೆ ಓಡ್ತಾ ಇದ್ದಳು. ಕರ್ಮ ಹೋಗತ್ತೆಗೆ ಅದೇನು ವಿಷಯನಪ್ಪ? ಏನು ಡಾರ್ಲಿಂಗ್ ಏನಾಯ್ತು? ಇದಕ್ಕೆ ಹಿಂಗೆ ಕೂತಿದೆ. ಏನು ವಿಷಯ ಹೇಳ್ಬೇಕಾಗಿತ್ತು? ಇದಕ್ಕೆ ಅವ್ವ ಹಂಗೆ ಹೇಳ್ದೇನೆ ಉಂಟಾಯ್ತು. ಅದೇನೋ ನಿನ್ನ ಹೇಳ್ತೀನಿ ಕೇಳ್ಕೊ ಅಂತ. ಏನಾಯ್ತು ಡಾರ್ಲಿಂಗ್? ಹೇಳು ಏನಾಯ್ತು? ಏನಿಲ್ಲ ಬಿಡಿ ಸತ್ತಗೆ. ಅದೇನು ಹೇಳವ? ಏನಾಯ್ತು ಬೇಬಿ? ಯಾಕೆ ಏನಿಲ್ಲ ಅಂತಿದೆ? ಅದೇನೋ ಕಾಯ್ಕೊಂಡಿದ್ದು ಹೇಳ್ಬೇಕು ಅಂತ. ಅವ್ವ ಬೇರೆ ಕಾಯ್ಕೊಂಡಿದ್ದು ಅಂತದೆ. ಅದೇನು ಹೇಳು? ಯಾಕಿಷ್ಟು ಕೋಪ ನನ್ನ ಮೇಲೆ? ಏನು ಮಾಡಿದ್ನವ ನಾನು? ನೀವೇನಾರ ಮಾಡಿದ್ರಿ ಅಂತ ಹೇಳ್ತಿದ್ದಾನ? ಏನಿಲ್ಲ ಬಿಡಿ, ನನಗಂತೂ ಬೇಜಾರೇ ಆಗೋಯ್ತು ಕಣಪ್ಪ. ಏನು ಇಷ್ಟೊತ್ತು ಗಂಟೆ ಕಾದು ಇನ್ನೂ ಇವತ್ತು 7 ಗಂಟೆ ಟೈಮ್ ಲೇಟಾಗಿ ಬಂದಿದ್ದಾರೆ ಎಲ್ಲ ಸರಿಯಾ? ಅಯ್ಯೋ ಅಷ್ಟಿಯವ ಅದಕ್ಕೆ ಹಿಂಗೆ ಮುನ್ಸ್ಕೊಂಡಿದೆಯಾ? ಅಲ್ಲ ಕಣವ, ನೀನು ಫೋನ್ ಮಾಡ್ಕೋಬೇಕು ತಾನೆ ನನಗೆ. ರೀ ಹಿಂಗೆ ಒಂಚೂರು ಬೇಗ ಬನ್ನಿರಿ ಅಂತ. ನಾನು ಏನು ಮಾಡ್ಬಿಟ್ಟು ಮಾಮೂಲಿ ಅಷ್ಟೇನು ಅರ್ಜೆಂಟ್ ಇರಲ್ವಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ ಸಿಕ್ಕುದ್ನಾ. ಬಲ್ಲ ಇಲ್ಲಿ ಹೊಸಿ ಟೀ ಕುಡ್ಕೊಬರಮ್ಮ ಅಂದಲ್ಲ. ತಡಿ ಅಂದ್ಬಿಟ್ಟು ನಾನು ಮನೆಗೆ ಬತ್ತಿದ್ದವನು ಆ ಬಸ್ ಸ್ಟಾಪಲ್ಲಿ ಹಾಳಾದವನು ಸಿಕ್ಕುದ್ನಲ್ಲ. ಓದಿ ಅಲ್ಲಿ ಎಲ್ಲ ಫ್ರೆಂಡ್ಗಳು ಇದ್ರಲ್ಲ, ಮಾತಾಡ್ಕೊಂಡು ಟೀ ಕುಡ್ಕೊಂಡು ಅಲ್ಲೇ ಲೇಟೇ 2 ಗಂಟೆ ಟೈಮ್ ಲೇಟೇ ಆಗೋಯ್ತು ಅಲ್ಲಿಯೇ. ಇಲ್ಲ ಅಂದ್ರೆ ನಾನು ಬತ್ತಿರ್ನಿಲ್ವವ. ನೀನು ಒಂದು ಫೋನ ಮಾಡಿಬಿಟ್ಟು ರೀ ಅದೇನನ್ನ ಒಂಚೂರು ಬನ್ನಿರಿ ಇಲ್ಲಿ, ನಾನು ಏನೋ ಮಾತಾಡಬೇಕು ಅಂದಿದ್ರೆ. ತಾಯಿ ನಿನಗಿಂತ ಹೆಚ್ಚ ನನ್ನ ಮಕ್ಕಳೆಲ್ಲ ಆ ಲಡ್ಕಾಸಿ ಫ್ರೆಂಡ್ಸ್ಗೋಸ್ಕರ ನಾನು ನಿನ್ನ ಮಾತು ಕೇಳ್ದೇನೆ ಕೂತ್ಕೊತಿದ್ನ. ನೀನೇ ನನಗೆಲ್ಲ ಕಣವ. ನೀನು ಒಂದು ಮಾತು ಹೇಳಿದಿದ್ರೆ ಓಡ್ಕೊಬಂಬಿಡೋನು ಆತಗಿ. ಸರಿ ಬಿಡಿ ಆಯ್ತು. ನಾನು ಹೆಡ್ತಿ ನಗ್ತಾವಳಕನವ. ಕೊನೆಗೂ ನಗಿಸ್ಬಿಟ್ಟು ಏನು ಮೊಕ ಎಲ್ಲ ಸಿಂಡ್ರಿಸ್ಕೊ ಕೂತಿದ್ಲು. ಹೆಂಗೆ ನಗ್ತಾಳೆ ನೋಡು. ನಗದೇ ಒಂದು ಚಂದ. ನಾನು ಹೆಡ್ತಿ ನಗನ್ ನೋಡೋದೇ ಒಂದು ಚಂದ ನನಗೆ. ಆಯ್ತು ಬಿಡಿ, ಜಾಸ್ತಿ ಮಸ್ಕ ಹೊಡಿಬಿಡಿ. ಸರಿ ಕಣ್ ಬೇಬಿ. ಅದೇನು ಹೇಳ್ಬೇಕು ಅಂತಿದ್ರಿಯಲ್ಲ, ಏನು ಹೇಳ್ಬೇಕು ಹೇಳ್ಬಿಡು ಬೇಗ. ನನಗೆ ಯಾಕೋ ಒಂಥರ ಇದು ಕ್ಯೂರಿಯಾಸಿಟಿ ತಡ್ಕೊಳಕೈತೆ ಇಲ್ಲ. ನಿಮ್ಮ ಹತ್ತು ಸೊಸೆ ಅದು ಏನೋ ಗುಟ್ಟಾಗಿ ಮಾತಾಡ್ಕೊತಿದ್ರಿ ನಾ ಬರ್ಬೇಕಾರೆ. ಅದೇನು ಹೇಳ್ಬೇಕು ಅಂದ್ರಿಯಲ್ಲ, ಬೇಗ ಹೇಳ್ಬಿಡೋತ್ತಾಗಿ ನನಗೆ. ಏನೋ ತೋರಿಸ್ಬೇಕು, ಇರ್ರಿ ಬರ್ತೀನಿ ಹೊಸಿ. ಸರಿ. ನೋಡಿ ಇದೇನಾಯ್ತು ಹಿಂಗದೆ? ನೋಡಿದ್ರೆ ಗೊತ್ತಾಯ್ತೆ. ನೆಟ್ಟು ನೋಡಿ ಅದೇನು ಅಂತ ಅಲ್ಲೇ ಬರ್ದಿಲ್ವಾ? ಓಹೋ ನಿಜನಾ? ನಿಜ. ಏನು ನಿಜ ಅಂತ ಕೇಳ್ತಾ ಇದ್ರಿ ಹೇಳಿ? ನಿಮ್ಗೆ ಏನು ಅರ್ಥ ಆಯ್ತು ಅದರಲ್ಲಿ?
ಏನು ಅರ್ಥ ಇದ್ದು ಜ್ವರ ಬಂದಿದ್ದಾವ ನಿನಗೆ ಅದಕ್ಕೆ ತಾನೇ ಇದು ಹಿಂಗೆ ಅದೇನೋ ಒಂಥರ ಹಾಕ್ತಾರಲ್ಲ ಬಾಯೊಳಕ್ಕೆ ಅಂತ ಹಾಕ್ಬಿಟ್ರೆ ಜ್ವರ ಬಂದದೆ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ ಜಾಸ್ತಿ ತಾಪಮಾನ ಇದ್ರೆ ಅದು ತಾನೇ ಇದು. ಅಯ್ಯೋ ಭಗವಂತನೇ, ಎಂಥ ದಡ್ಡನಂತ ಗಂಡನ ಕೊಟ್ಟಿಯಪ್ಪ ನೀನು. ಇದು ಗೊತ್ತಾನಿಲ್ಲ ಅಲ್ಲ ಇವನಿಗೆ, ಇನ್ನು ಯಾವ ಥರ ಹೇಳ್ನವ ನಾನು. ಅದಕ್ಕೆ ಡಾರ್ಲಿಂಗ್ ಏನಾಯ್ತು, ಜ್ವರ ಬಂದ್ಬಿಟ್ಟಿದ್ದಾವ? ಹಾಂ, ನಡಿಯ ಹಾಸ್ಪಿಟ್ಲಿಗೆ ತೋರಿಸ್ಕೊಬರದ. ನಂಗೆಲ್ಲ ಜ್ವರ ಬಂದಿರೋದು, ನಿನಗೆ ಬಂದದೆ ಜ್ವರ? ಏನು ನನಗೆ ಹತ್ತಿರ ಕ್ವಾಪಕ್ಕೆ ಇಲ್ಲಿ ಆಟಕ್ಕೆ ಬಂದಿರೋದು ಅಲ್ದೇನೆ ಇಲ್ಲಿ ಉತ್ತರ ಬಿಡ್ತಾನೆ. ನಿಂಗೆ ಏನಾಗಲಿ ಇರೋದು ಗೊತ್ತಾಗಲ್ವ ನಿನಗೆ? ಇಂಥ ದಡ್ಡನ ನೀನು. ಏಯ್ ಅಯ್ಯಯ್ಯೋ, ನನ್ನ ಬೇಬಿಗೆ ನನಗೆ ಅಷ್ಟು ಗೊತ್ತಾಗಲ್ಲ, ದಡ್ಡ ಅನ್ಕೊಬಿಟ್ಟಿದ್ದ. ಇವಳು ನನಗೆ ಪೂಲ್ ಮಾಡೋಕೆ ಹೋದ್ರೆ ನಾನು ಇವಳಿಗೆ ಪೂಲ್ ಮಾಡಲ್ವಾ? ನೋಡಿ ಹೆಂಗೆ ಮಾಡ್ತವನಿ. ಅಯ್ಯೋ ನನ್ನ ಡಾರ್ಲಿಂಗ್. ಅಯ್ಯೋ ನೀನು ಹೇಳಿದ್ರೆ ನಂಗೆ ಅರ್ಥ ಆಯ್ತು. ಏಳು ಡಾರ್ಲಿಂಗ್. ಏನು ಇಲ್ಲ ಕಂಡ್ಬಿಡೋತಾಗಿ, ಏನು ಜ್ವರನೂ ಬಂದಿಲ್ಲ, ಗಟ್ಮುಟ್ಟಾಗಿ ಚೆನ್ನಾಗಿ ಏನು ಗುಂಡ್ಕಲಂಗೆ ಸುಮ್ಮನೆ ಹೋಗಿ ಬಿದ್ಕೋಗತ್ತಾಗಿ. ಹೋಗು ನಿಮ್ಮ ಅವ್ವ ಟೀ ಕಾಯಿಸಿದ್ರೆ ಏನೋ ಕುಡ್ದು ಬಿಟ್ಟತ್ತಾಗಿ. ಹೋಗಿ ಮನಿಗೆ ಹೋಗು, ನಿಂಗೆ ಅದೆಲ್ಲ ಯಾಕೋಕಣ. ತಿರುಗು ಆಯ್ತು ಈ ಕಡೆಗೆ. ಸುಮ್ಮನೆ ಹೋಗೋತ್ತಾಗಿ, ಹೇಳ್ತಾ ಇಲ್ವ ಚೆನ್ನಾಗಿವ್ನಿ ಅಂತ. ತಿರ್ಗೋದು ಇಲ್ಲ ಪರ್ಗೋದು ಇಲ್ಲ, ಹೋಗು. ಆಯಿತು ತಿರುಗು ಹಸಿ. ಏನು ಹೇಳು? ಅಯ್ಯೋ ಡಾರ್ಲಿಂಗ್, ನನ್ನ ಅಷ್ಟು ದಡ್ಡ ಅನ್ಕೊಬಿಟ್ಟಿದೆಯಾ? ಹಾಂ, ನಾನು ನೋಡಿದ ತಕ್ಷಣ ಅರ್ಥ ಆಯಿತು. ನನಗಂತೂ ಖುಷಿ ಅನಿಲ್ಲ. ನಿನ್ಗೊಂಚೂರು ರೇಗಿಸ್ಕೋಬೇಕಲ್ಲ, ಅದಕ್ಕೆ ಏನಾರ ಒಂದು ಮಾಡೋಣ ಅನ್ಕೊ ಮಾಡ್ದು. ನೀನು ಅದನ್ನು ನಂಬ್ಕೊಬಿಟ್ಟೆ. ನಂಗೆ ಗೊತ್ತಿಲ್ಲ ನನ್ನ ಗಡ್ಡ ದಡ್ಡ ಅನ್ಕೊಂಡು. ಅಯ್ಯೋ ಗೊತ್ತಾಯ್ತಾ ನಿಮಗೆ? ಸಾರಿ ಕಣ್ರಿ. ನಾನು ನಿಮ್ಗೆ ಗೊತ್ತಾಗಿಲ್ಲ ಅನ್ಕೊಬಿಟ್ಟು ಕಣ್ರಿ. ನಾನು ಏನು ಅನ್ಕೊತಿ ಗೊತ್ತಾ, ಫಸ್ಟ್ನೇದ್ರಲ್ಲೂ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ, ನೀವೆಲ್ಲ ಯೂಸ್ ಮಾಡಿರ್ನಿಲ್ವಲ್ಲ, ಅದಕ್ಕೆ ನೀವು ಏನು ಇದು ಮಾಡಿಲ್ಲ ಅನ್ಕೊಬಿಟ್ಟು. ನಾನು ಅದಕ್ಕೆ ಇದೇನು ತಡಿ ಒಂಥರ ಚೆನ್ನಾಗಿ ರಿವೀಲ್ ಮಾಡ್ಬೋದಲ್ಲ. ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತೀನಲ್ಲ, ಈ ಅದೇನೋ ಬ್ಲಾಗ್ಸ್ ಮಾಡೋರು ಎಲ್ಲರೂ ಹಿಂಗೆ ಮಾಡ್ತಾರೆ ಗಂತಿರ್ಗೆ. ತಡಿ ಮಾಡೋದ ನನ್ನ ಗಂಡನ ಮೇಲೆ ಅಂತ ಮಾಡಿದ್ರೆ ನೀವು ಆ ಥರ ಅಂದ್ಬಿಟ್ರಿ ಅಲ್ರಿ. ನಾನು ಇದೇನಿಂತ ದಡ್ಡ ನನ್ನ ಮಗನ ಅನ್ಕೊಂಡು ಮನಸ್ಸಲ್ಲೇ ಬೈಕತ್ತಿದ್ದಿ. ನಾನು ಅದಕ್ಕೆ ಪ್ರೆಗಾ ನ್ಯೂಸು ಅಲ್ಲಿ ಬರಬೇಕಾದ್ರಿ ಆಸ್ಪತ್ರೆ ಕರ್ಕೋಗಿತ್ತು ಅತ್ತೆ. ಅಲ್ಲಿ ಬರಬೇಕಾದ್ರಿ ಪ್ರೆಗಾ ನ್ಯೂಸ್ ಕಿಟ್ ತಗೊಬಂದಿದ್ದಿ, ನಿಮ್ಗೆ ತೋರ್ಸೋದ ಹಿಂಗೆ ಸರ್ಪ್ರೈಸ್ ಆಗಿ ಅಂತ. ನನ್ನ ದಡ್ಡ ನನ್ನ ಮಗ ಅನ್ಕೊಂಡಿದ್ಯಾ ಅಲ್ಲ ನಿನ್ನ? ಮತ್ತೆ ಇನ್ನೇನು ಅನ್ಕೊಳ್ಳೋದ? ನೀವು ಹೇಳೋದಿಲ್ಲ ಮಾಡೋದಿಲ್ಲ, ಸರಿ ಬಿಡಿ. ನಂಗಂತೂ ಭಾಳ ಖುಷಿ ಆಯ್ತದೆ. ಯಾವ್ದು ಬೇಕು ನಿನಗೆ, ಗಂಡ ಹೆಣ್ಣ? ಅಯ್ಯೋ ನನಗಂತೂ ಯಾವುದೂ ಅಂತಿಲ್ಲ, ನಾರ್ಮಲಾಗಿ ಒಳ್ಳೆ ಆರೋಗ್ಯಕರವಾಗಿರೋ ಮಗ ಸಿಕ್ಕಿದ್ರೆ ಸಾಕು. ಮಗ ಆದರೆ ನೀವು ನಿಮ್ದು ಹೇಳಿ, ಗಂಡು ಬೇಕಾ ಹೆಣ್ಣು ಬೇಕಾ? ಈಗ ನಾನು ಹೆಣ್ಣು ಕೊಡು ಇನ್ನೊಂದ ಅಂದ್ರೆ ಕೊಟ್ಬಿಟ್ಟೆಯಾ? ಏಳು ನಿನ್ನ ಕೈಲಿದ್ದೇ ಅಲ್ಲ. ನನಗೂ ಅಷ್ಟೇ, ಹೆಣ್ಣಾರಲಿ ಗಂಡಾರಲಿ ಅಚ್ಚುಕಟ್ಟಾಗಿ ನಾರ್ಮಲಾಗಿ ಆರೋಗ್ಯಕರವಾಗಿರೋ ಒಂದು ಮಗ ಹುಟ್ಟಿದ್ರೆ ಅದು ನಿನ್ನಂಗೆ ಇದ್ಬಿಟ್ರೆ ನಂಗೆ ಅಷ್ಟೇ ಸಾಕು ಕಣವ. ನನಗೂ ಹಂಗೆ, ಬಟ್ ಎಲ್ಲೋ ಒಂದು ಕಡೆ ಅನಿಸ್ತಿರುತ್ತೆ, ಹೆಣ್ಣಾಗಲ್ಲ ಆಲ್ರೆಡಿ. ನಾನು ನಿಂಗಂಗೆ ಒಂದು ಯಾವ್ದಾರ ಒಂದು ಹುಟ್ಟುಬಿಟ್ರೆ ಸರಿ ಅಂತ. ಕಳ್ಳಿ ಎಲ್ಲ ಮನ್ಸಲ್ಲಿ ಇಟ್ಕೊಂಡಿದೆ ಅನ್ನು ಇವೆಲ್ಲನೂ ಹೇಳ್ಕೊಳಲ್ಲ. ಇಲ್ಲಿ ಸುಮ್ಮನೆ ಅನ್ನೋದು ಯಾವುದೋ ಒಂದು ಅಂದ್ಬಿಟ್ಟು. ರೀ ಮುಂದುವರಿಯುವುದು.